ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಸಂಜೆಯಿಂದಲೂ ಸಹ ಅಂದರೆ ಕಳೆದ 3 ಗಂಟೆಗಳಿಂದಲೂ ಸಹ ಸತತವಾಗಿ ಸುರಿದಂತಹ ಈ ಒಂದು ಭರಣಿ ಮಳೆಗೆ ಜನ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸಿಲಿಕಾನ್ ಸಿಟಿ ಜನರಿಗೆ ಒಂದು ಭರಣಿ ಮಳೆ ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಬಿಸಿಲಿನ ತಾಪಕ್ಕೆ ಬೇಸತ್ತಿದ್ದಂತಹ ಜನರು ಮಳೆ ಬರಲಿ ಅಂತ ದೇವರ ಮೊರೆ ಹೋಗ್ತಾ ಇದ್ರು. ಆದರೆ ಇದೀಗ ಮಳೆ ಯಾಕಪ್ಪ ಬಂತು ಅನ್ನುವಂತಹ ಪ್ರಶ್ನೆಯನ್ನು ಇದೀಗ ಸಿಲಿಕಾನ್ ಸಿಟಿ ಜನರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಈ ಒಂದು ಸಮಯದಲ್ಲಿ ಎಲ್ಲರೂ ಸಹ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಸಮಯ. ಹೀಗಾಗಿ ಮಳೆ ಬಂದಂತಹ ಕಾರಣ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಬೆಂಗಳೂರಿನ ಮಲ್ಲೇಶ್ವರದ ರಾಜಾಜಿನಗರದ ಕಡೆ ಹೋಗುವಂತಹ ರಸ್ತೆಯಲ್ಲಿ ಇದೀಗ ನಾನಿದ್ದೀನಿ. ಜೊತೆಗೆ ಪ್ರತಿಯೊಂದು ರಸ್ತೆಯಲ್ಲೂ ಸಹ ಬೃಹತ್ ಮರಗಳು ಧರೆಗುರುಳಿವೆ. ಸೊ ಹೀಗಾಗಿ ಯಾವ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಬೈಕ್ ಸವಾರರು ಯಾವ ರೀತಿಯಾಗಿ ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ. ಇಲ್ಲಿ ನಾವು ನೋಡ್ತಾ ಇರ್ಬೋದು ನಮ್ಮ ಮುಂದೆ ಸಹ ಒಂದು ಬೃಹತ್ ಮರ ಧರೆಗುಳಿದಿದೆ. ಹೀಗಾಗಿ ಎಲ್ಲ ಬೈಕ್ ಸವಾರರು ಸಹ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ಸಾರ್ವಜನಿಕರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನೀವು ಸಹ ಇಲ್ಲಿ ಬೃಹತ್ ಮರ ಧರೆಗುಳಿದಿದೆ, ಧಾರಾಕಾರ ಮಳೆ ಬಂದಿದೆ. ಯಾಕಂದರೆ ಇಷ್ಟು ದಿನ ಬಿಸಿಲಿನ ತಾಪ ಹೆಚ್ಚಿತ್ತು, ಮಳೆ ಬರಲಿ ಅಂತ ಕೇಳ್ಕೊತಾ ಇದ್ವಿ. ಆದರೆ ಬೆಂಗಳೂರಿನಲ್ಲಿ ಮಳೆ ಬಂದರೆ ಸ್ಥಿತಿ ಈ ರೀತಿಯಾಗಿರುತ್ತೆ, ಏನು ಹೇಳ್ತೀವಿ? ಹೌದು ಮ್ಯಾಮ್, ನಮ್ಮ ಏರಿಯಾ ಇದೆ, ನಮ್ಮ ಮನೆ ಇಲ್ಲೇ ಇದೆ. ಇಲ್ಲಿಂದ ಮನೆಗೆ ಹೋಗೋಕ್ಕೆ ಆಗಲ್ಲ, ಇದು ಮರ ಬೀಳ್ಬಿಟ್ಟು. ಅಲ್ಲಿನೂ ಮರ ಬೀಳಕ್ಕೆ ಥರ ಇದೆ. ಟ್ರಾನ್ಸ್ಫಾರ್ಮ್ ಇದೆ. ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ ಏರಿಯಾಲ್ಲೇ. ಇಷ್ಟು ಮರ ಇದಾಯಿತು. BBM ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ತುಂಬ ಬೇಜಾರಾಗ್ತದೆ ಮ್ಯಾಮ್. ಈ ಒಂದು ಮರ ಬೀಳ್ಬಿಟ್ಟು ಅಲ್ಲಿಂದ ಸುತ್ತಾಗ್ತದೆ ಹೋಗಬೇಕು, ಏನಾದರೂ ಮಾಡಬೇಕು. BBMಗೂ ಏನೋ ನೋಡಬೇಕು ಇದೆಲ್ಲ. ಅಲ್ಲ, BBMP ಸಿಬ್ಬಂದಿಗಳಿಗೆ ಏನಾದರೂ ತಿಳಿಸುವಂತಹ ಪ್ರಯತ್ನವನ್ನು ಏನಾದರೂ ಪಟ್ಟರೆ? ನೀವು ಹೇಳಿದ್ರೆ ನಮ್ಮ ಮನೆ ಇಲ್ಲೇ ಇರೋದು ಅಂತ. ಹೌದು ಮ್ಯಾಮ್, ಅಲ್ಲಿ ಒಂದು ಮರ ಇದು, ಇನ್ನೊಂದು ನಮ್ಮ ಮನೆಗೆ ಪಕ್ಕನೇ ಅದು ಮರ ಬೆಳಕ ಥರ ಇದೆ. ಇನ್ನೂ ಒಂದು ಸ್ವಲ್ಪ ಬೇಗ ಜೋರ ಇದು ಏರ್ ಬಂದಲ್ಲೇ ಅದು ಇದಾಗುತ್ತೆ. ಸ್ವಲ್ಪ ಅಲ್ಲಿನೂ ಬಂದು ನೋಡಬೇಕು ಎಲ್ಲ. ನೀವು ಸ್ವಲ್ಪ ಇದು ಮಾಡಿ ಮ್ಯಾಮ್, ಗೌರ್ಮೆಂಟ್ಗೆ ಸ್ವಲ್ಪ ಅಷ್ಟೇ ಮ್ಯಾಮ್. ನೋಡ್ತಾ ಇರ್ಬೋದು, ಮತ್ತೊಂದು ಕಡೆ ಮರ ಬೀಳುವಂತಹ ಸ್ಥಿತಿಯಲ್ಲಿದೆ. ಇನ್ನೇನು ಜೋರಾದ ಮಳೆ, ಮತ್ತೊಂದು ಸರಿ ಏನಾದರೂ ಜೋರಾದ ಮಳೆ, ಜೋರಾದ ಗಾಳಿ ಬಂದರೆ ಆ ಮಳೆ ಕೂಡ ಬೀಳುತ್ತೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡ ಇರುವಂಥದ್ದು, ವಿದ್ಯುತ್ ಕಂಬಗಳು ಸಹ ಇವೆ. ಇಲ್ಲಿ ಮಳೆ ಬಂದರೆ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಸಾವು ನೋವುಗಳಾಗುತ್ತೆ ಅನ್ನುವಂತಹ ಆತಂಕವನ್ನು ಇದೀಗ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಒಂದು ಮರ ಬಿದ್ದು 2 ಗಂಟೆಗಳು ಕಳೆದರೂ ಸಹ ಯಾವುದೇ ರೀತಿಯಾದಂತಹ ಅಂದರೆ ಯಾರೇ ಸಹ ಅಂದರೆ BBMP ಸಿಬ್ಬಂದಿಗಳು ಇದುವರೆಗೂ ಈ ಒಂದು ಸ್ಥಳಕ್ಕೆ ಆಗಮಿಸಿಲ್ಲ. ಇದಕ್ಕೂ ಸಹ ಜನರು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಒಂದು ಧಾರಾಕಾರ ಮಳೆ ಮತ್ತಷ್ಟು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಸಹ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.